ಬಿಗ್ ಬಾಸ್ ಅಗ್ನಿ ಪರೀಕ್ಷೆ ದಿನ ದಿನ ರಂಗೇ ಇರ್ತಾ ಇದೆ ಅಂತ ಹೇಳ್ಬೋದು. ಇವತ್ತು ಬಂದಿರೋಂಥ ಕಂಟೆಸ್ಟ್ಗಳು ಮೂರು ಜನ ಹತ್ರ ಸೆಲೆಕ್ಟ್ ಆಗಿದೆ. ಅದರಲ್ಲಿ ಒಬ್ರು ಓಲ್ಡ್ ಇದ್ದಾರೆ ಅಂತ ಹೇಳ್ಬೋದು. ಯಾರ್ಯಾರೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಎಲ್ಲ ಗೈಸ್, ಎಲ್ಲರಿಗೂ ವೆಲ್ಕಮ್ ಟು ದಿ ಮೈ ಯೂಟ್ಯೂಬ್ ಚಾನಲ್ ಪ್ರಜ್ವಲ್ ಅನಾಲಿಸಿಸ್. ಇವರು ಫಸ್ಟ್ನೇದಾಗಿ ಬರ್ತಾರೆ ಇಲ್ಲಿ ಲಕ್ಷ್ಮೀ ಗೌಡ ಅಂತ ಹೇಳ್ಬೋದು. ಸಖತ್ತಾಗಿ ಇದೆ, ಹಳ್ಳಿ ಪ್ರತಿಭೆ ಥರ ಪಂಚೆ ಮತ್ತು ಟಿ ಶರ್ಟ್ ಹಾಕೋ ಬಂದಿರ್ತಾರೆ ಅಂತ ಹೇಳ್ಬೋದು. ಸಖತ್ತಾಗಿ ಕಡಕ್ಟಾಗಿ ಮಾತಾಡ್ತಾರೆ. ಜಡ್ಜ್ಗಳು ಕೊಟ್ಟಂಥ ಪ್ರಶ್ನೆಗಳಿಗೆ ಮತ್ತು ಟಾಸ್ಕ್ಗಳಿಗೆ ಸಖತ್ತಾಗಿ ಪ್ರತಿಕ್ರಿಯೆ ಕೊಡ್ತಾರೆ. ಇಲ್ಲಿ ಲಕ್ಷ್ಮೀ ಗೌಡ ಅನ್ನೋರು ಅಂತ ಹೇಳೋದು. ಅವರು ಮೂರು ಜನಗಳ ಗ್ರೀನ್ ಕಲರ್ ಲೈಟ್ ತಗೊಂಡು ಸೆಲೆಕ್ಟ್ ಆಗಿದ್ದಾರೆ ಅಂತ ಹೇಳ್ಬೋದು. ಸಖತ್ತಾಗಿ ಆಡ್ತಾರೆ ಅಂತ ಅನಿಸ್ತಾ ಇದೆ. ಈ ಸ್ಟಾರ್ಗೆ ಬಂದವ್ರಿಗೆ ಏನು ಮಾಡ್ತಾರೆ ಮತ್ತು ಮೂರು ಜನ ಗ್ರೀನ್ ಕಲರ್ ಬಜರ್ ಕೊಟ್ಟವ್ರಿಗೆ ಏನಾಗುತ್ತೆ ಅಂತ ಫ್ಯೂಚರ್ ನೋಡಬೇಕಾಗುತ್ತೆ. ಇಲ್ಲ ಯಾರನ್ನ ಸ್ಟಾರ್ ಬಂದಿರ್ತಾವನ್ನ ಡೈರೆಕ್ಟಾಗಿ ಬಿಗ್ ಬಾಸ್ ಒಳಗೆ ಕಳಿಸ್ತಾರ, ಇಲ್ಲ ಏನು ಅಂತ ಮುಂದೆ ನೋಡಬೇಕಾಗುತ್ತೆ. ಮತ್ತು ಎರಡನೇ ಕಂಟೆಸ್ಟೆಂಟ್ ಆಗಿ ಇಲ್ಲಿ ಓಲ್ಡದಿರೋದು ಯಾರಪ್ಪ ಅಂತ ಹೇಳಿದ್ರೆ ಇಲ್ಲಿ ವಿಕಾಸ್ ಅಂತಲೇ ಹೇಳ್ಬೋದು. ವಿಕಾಸ್ ಮತ್ತು ಇನ್ನೊಬ್ರು ಯಾರೋ ಬಂದಿರ್ತಾರೆ, ಅವ್ರ ಜೊತೆ ಇವರು ಕೂಡ ಸಖತ್ತಾಗಿ ಬಾಕ್ಸಿಂಗ್ ಥರ ಗೆಟಪ್ ಹಾಕೊಂಡು ಬರ್ತಾರೆ. ಸಖತ್ತಾಗಿ ಪರ್ಫಾರ್ಮೆನ್ಸ್ ಕೊಡ್ತಾರೆ ಅಂತ ಹೇಳ್ಬೋದು. ಆ್ಯಕ್ಟಿಂಗ್ ಕೂಡ ಮಾಡಿ ತೋರಿಸ್ತಾರೆ ಮತ್ತು ಕಾಮಿಡಿ ಕೂಡ ಮಾಡಿ ತೋರಿಸ್ತಾರೆ. ಮತ್ತು ಬಾಕ್ಸಿಂಗಲ್ಲಿ ಸಖತ್ತಾಗಿ ಇರುವಂಥ ಹೆಸರು ಮಾಡಿದ್ದಾರೆ. ಮತ್ತು ಫ್ಯಾಮಿಲಿಯಿಂದ ದೂರ ಇದ್ದು ಏನೋ ಒಂದು ಅಚೀವ್ ಮಾಡಬೇಕು ಅನ್ನೋ ಒಂದು ರೀಸನ್ ಕೊಡ್ತಾರೆ. ಸಖತ್ತಾಗಿದ್ದಾರೆ ಅಂತ ಹೇಳ್ಬೋದು. ಅದಕ್ಕೋಸ್ಕರ ಅವ್ರನ್ನ ಓಡೋದಕ್ಕಿದ್ದಾರೆ ಅಂತ ಹೇಳ್ಬೋದು. ಮೂರನೇದಾಗಿ ಬರ್ತಾರೆ ಹಳ್ಳಿ ಪ್ರತಿಭೆಯಲ್ಲಿ ಹೇಮಲತಾ ಅವರು ಅಂತ ಹೇಳ್ಬೋದು. ಇವರು ಆಲ್ಮೋಸ್ಟ್ ಯೂಟ್ಯೂಬಲ್ಲಿ ಫೇಸ್ಬುಕ್ ಎಷ್ಟೊಂದು ಕಡೆ ನೀವು ನೋಡಿರ್ತಾರೆ. ಸಖತ್ತಾಗಿ ಹಾಡು ಹೇಳ್ತಾರೆ ಅಂತ ಎಲ್ಲರಿಗೂ ಗೊತ್ತು. ಅವ್ರದ್ದೇ ರೀತಿಯಾದಂಥ ಕಲ್ಪನೆ ಲೋಕದಲ್ಲಿ ಸಖತ್ತಾಗಿರುವಂಥ ಹಾಡುಗಳನ್ನ ಸೃಷ್ಟಿ ಮಾಡಿಕೊಂಡು ಸಖತ್ತಾಗಿ ಹಳ್ಳಿ ಸೊಗಡನ್ನ ಇಲ್ಲಿ ಚೆನ್ನಾಗಿ ಬೆಳಕಿಗೆ ತರ್ತಾ ಇದ್ದಾರೆ ಇಲ್ಲಿ ಹೇಮಲತಾ ಅನ್ನೋರು ಅಂತ ಹೇಳೋದು. ಅವ್ರಿಗೆ ಅವರು 4 ಜನ ಕೂಡ ಗ್ರೀನ್ ಬಜರ್ ಕೊಟ್ಟಿರೋ ಕಾರಣದಿಂದ ಅವರು ಸ್ಟಾರ್ ಕಂಟೆಸ್ಟೆಂಟ್ ಆಗಿದ್ದಾರೆ ಅಂತ ಹೇಳೋದು. ಡೈರೆಕ್ಟ್ ಅವರು ಕ್ವಾಲಿಫೈ ಆಗ್ತಾರೆ ಇಲ್ವ ಅಂತ ಗೊತ್ತಿಲ್ಲ, ಆದರೆ ಸಖತ್ತಾಗಿ ಪರ್ಫಾರ್ಮೆನ್ಸ್ ಅಂತ ಕೊಟ್ಟರು ಅಂತ ಹೇಳ್ಬೋದು. ಅವ್ರು ಕೊಟ್ಟಂಥ ಉತ್ತರಗಳಾಗಿರೋದು ಮತ್ತು ಅವ್ರು ಆಡಿದಂಥ ಹಾಡುಗಳಾಗಿರೋದು ಸಖತ್ತಾಗಿ ಇಂಪ್ರೆಸ್ ಮಾಡ್ತು ಜಡ್ಜ್ಗಳಿಗೆ ಅಂತ ಹೇಳ್ಬೋದು. ಅದಕ್ಕೋಸ್ಕರ ನಾವು ಎಲ್ಲರೂ ಕೂಡ ಗ್ರೀನ್ ಕಲರ್ ಲೈಟ್ನ ಕೊಡ್ತಾಯಿದ್ರು. ಆದರೂ ಸ್ವಲ್ಪ ಹಿಂದೆ ಮುಂದೆ ನೋಡ್ತಾಯಿದ್ರು, ಯಾಕಂತೇಳಿ ಅವ್ರ ಇನ್ನೋಸೆನ್ಸು ಸಖತ್ತಾಗಿ ಕಾಣ್ತಾಯಿತ್ತು. ಮುಗ್ಧತೆಗೋಸ್ಕರ ಅಲ್ಲಿ ಬಿಗ್ ಬಾಸ್ ಒಳಗೆ ಹೋದರೆ ಇಷ್ಟು ಸುಲಭ ಇರಲ್ಲ ಅಂತ ಎಷ್ಟೊಂದು ಜನ ಯೋಚನೆ ಮಾಡ್ತಾಯಿದ್ರು. ಆದರೆ ಅವ್ರು ಏನು ಮಾಡ್ತಾರೆ ಅನ್ನೋ ನೋಡೋಕ್ಕಾಗೋಕ್ಕೋಸ್ಕರ ಮತ್ತು ಸಾಂಗ್ ಆಡೋ ಒಂದು ಕ್ಯಾಟಗರಿಲಿ ಯಾರು ಒಬ್ರು ಇರಲೇಬೇಕು. ಮತ್ತು ಇವ್ರಿಗೂ ಆ ಟ್ಯಾಲೆಂಟ್ ಇದೆ ಅನ್ನೋ ರೀತಿಗೋಸ್ಕರ ಇಲ್ಲಿ ಅವ್ರನ್ನ ಸೆಲೆಕ್ಟ್ ಮಾಡಿದ್ದಾರೆ ಸ್ಟಾರ್ ಕಂಟೆಸ್ಟೆಂಟ್ ಆಗಿ ಅಂತಲೇ ಹೇಳ್ಬೋದು. ಒಟ್ಟಿನಲ್ಲಿ 3 ಜನ ಇಲ್ಲಿ ಚೆನ್ನಾಗಿ ಇವತ್ತೊಂದು ದಿನ ಚೆನ್ನಾಗಿ ಆಡಿದ್ದಾರೆ ಅಂತ ಹೇಳ್ಬೋದು. ಅದರಲ್ಲಿ ನಿಮಗೆ ಯಾರು ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.